ಇನ್ನೊಬ್ಬರು ಬರ್ತಿರ್ತಾರೆ. ಬಂದು ಒಬ್ಬ ಹೆಣ್ಮಗಳು ಬಂದಿದ್ಲು, ಮೊನ್ನೆ ಯಾಕೆ ಹೇಳ್ತಿದ್ಲು, ಯಪ್ಪ ಒಟ್ಟ ಏನೋ ಕುತ್ತಿಗೆ ಹಿಚ್ಚಕ್ದಂಗೆ ಆಗ್ತೈತೆ ನೋಡಿ ನನಗೆ, ಒಟ್ಟ ಎದಿ ಮೇಲೆ ಕುಂತಂಗೆ ಆಕೈತೆ ಯಾರೋ. ಇನ್ನೊಂದು ಭಾಳ ಚಂದ ಇಲ್ಲ ತಾಯಿ, ಒಟ್ಟು ಅಡುಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡ್ದು ದಬ್ದಂಗೆ ಆಗುತ್ತೆ ನೋಡಿ ನಾನು. ನಾ ಅಂದೆ ಮತ್ತು ಯಾವ ಅಡುಗೆ ಮನ್ಯಾಗ ಹೋದ್ರೆ ನಿನಗೆ ಕುತ್ತಿಗೆ ಹಿಡ್ದಂಗೆ ದಬ್ಬದಂಗೆ ಆದ್ರೆ ಮತ್ತು ಊಟ ಅಂದೆ, ಊಟ ಹೋಗ್ತೈತಪ್ಪ, ಊಟೇನು ಹೋಗ್ತೈತಿ ಅಂದ್ರೆ ಈಕಿಗೆ ಕುತ್ತಿಗೆ ಹಿಡಿದು ದಬ್ಬದ್ರೆ ಮತ್ತು ಅಡುಗೆ ಮಾಡೋರು ಯಾರು ಅಂದ್ರೆ ಗಂಡನ ಅಡುಗೆ ಮನ್ಯಾಗ ದಬ್ಬಕ್ಕನ್ನಕ್ಕೆ ಕುತ್ತಿಗೆ ಹಿಡ್ದಕ್ಕೆ ಈಕಿ ಹೊರಗಿದ್ದು. ಇದಕ್ಕೆಲ್ಲ ಈ ವೈದ್ಯಕೀಯ ಭಾಷೆಯೊಳಗೆ ಏನಂತಾರೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಏನು ದೇವ್ರು ಇಷ್ಟೆಲ್ಲ ಕೊಟ್ಟನಲ್ಲ, ಅನುಭವಿಸುವಂಥ ಮನಸ್ಸಿರದೆ ಇದ್ರೆ ತಗೊಂಡು ಏನು ಮಾಡೋದು ಹೇಳಿ? ದೇವರಿಷ್ಟೆಲ್ಲ ಅದ್ಭುತವಾದ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಅನುಭವಿಸುವಂಥ ಮನಸ್ಸು ಇರದೆ ಇದ್ದರೆ ತಗೊಂಡು ಏನು ಮಾಡೋದು ಹೇಳಿ? ನಾವು 100 ಎಕರೆ ಹೊಲ ಇದ್ದರೂ ಸಹಿತ ನಮ್ಮ ಹೊಲ ಬೆಳೆದಿಲ್ಲ ಅಂತೀವಿ. ಇಲ್ಲೇ ಮೊನ್ನೆ ಒಬ್ಬ ಮನುಷ್ಯ ಇನ್ನೊಬ್ಬರು ಹೊಲದಾಗ ದುಡಿತಿದ್ದ. ಅವರು ಮಾಲೀಕರು 1-2 ಎಕರೆ ಜಮೀನು ಕೊಟ್ಟರು, ಅದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗುಡ್ಡದಾಗ ಎತ್ತರಕ್ಕೆ 2 ಎಕರೆ ಜಮೀನು ಕೊಟ್ಟರು ಅವರು. ಅದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗುಡ್ಡದಾಗ ಸುರಂಗ ತೋಡ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 8-10 ಸಲ 100 ಫೀಟ್ ಸುರಂಗ ತೆಗೆದು ಆ ಸುರಂಗದಿಂದ ಬಂದ 2 ಇಂಚಿನ ನೀರಿನ ಬಾವಿ ತೋಡಿ ಒಬ್ಬ ಶ್ರೇಷ್ಠ ಕೃಷಿಕ ಅನ್ನಿಸ್ಕೊಂಡ. ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅಮೈ ಮಹಾಲಿಂಗ ನಾಯಕ್. 100 ಎಕರೆ ಇದ್ದರೂ ಹೊಲ ಬೆಳೆದಿಲ್ಲ ಅಂತೀವಿ ನಾವು. 2 ಎಕರೆದೊಳಗೆ ಗುಡ್ಡ ತೋಡಿ ನೀರು ತೆಗೆದ್ರಲ್ಲ, ಅದಕ್ಕೆ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರೆ ಹಣೆಯ ಬರಹ ಅನ್ನೋದೇನಿದೆ, ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಬದುಕ ಅಷ್ಟೆ. ಅವ್ರು ಹೆಂಗೆ ಬದುಕಿದ್ರು ನೋಡಿ, ಮತ್ತು ನಾವು ಹೆಂಗೆ ಬದುಕ್ತೀವಿ? ಅವರು ಬದುಕಿದ ಜೀವನ ಎಷ್ಟು. ನಮ್ಮಲ್ಲಿ ಒಂದು ಸಣ್ಣ ಊರಿದೆ, ಕುಣಿಕೇರಿ ಅಂತಿದೆ. ಅಲ್ಲಿ ಇವತ್ತು 1 ಎಕರೆ ಜಮೀನಿಗೆ ಸುಮಾರು 1 ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ. ಅಲ್ಲಿ 1 ಕೋಟಿ ರೂಪಾಯಿ. ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು. ಆ ಶಾಲೆಗೆ 2 ಎಕರೆ ಜಾಗ ಬೇಕಾಗಿತ್ತು, ಯಾರೂ ಕೊಡಲಿಲ್ಲ 2 ಎಕರೆ ಜಾಗ. ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು. ಆಕೆ ಗಂಡ ಹೆಂಡತಿ, ಗಂಡ ತೀರ್ಕೊಂಡಿದ್ದ, ಮಕ್ಕಳಾಗಿದ್ದಿಲ್ಲ ಆಕೆಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಶ್ರೀಮಂತರ ಮುಂದೆ ಬರಲಿಲ್ಲ, ಗಂಡ ತೀರ್ಕೊಂಡನ, ತನಗಿರೋದೇ 2 ಎಕರೆ ಜಮೀನು. ನನ್ನ ಊರನ್ನ ಮಕ್ಕಳು ಜಮೀನು ಕೊಡದೇ ಇದ್ದರೆ ಮಕ್ಕಳು ಓದೋದಿಲ್ಲ ಅಂತ ತಿಳ್ಕೊಂಡು ತನಗಿರುವ 2 ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲಾಗ ಅಡುಗೆ ಮಾಡ್ಕೊತದಾಳೆ ಈಗ ಆಕೆ. ಇದು ದೇಶ ಕಟ್ಟುವ ಜೀವನಿಗೆ. ಆಕೆಗೆ ಮಕ್ಕಳಾಗಿಲ್ಲ, ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು. ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ. ಹುಚ್ಚಮ್ಮನ ಘಟನೆಯಿಂದ ನಮಗೇನು ತಿಳಿತದಂದರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟು ಅದ್ಭುತವಾಗಿ ಬದುಕಿದ್ರು. ಸೂರ್ದಾಸ್ ಅಂತ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ, ಕಣ್ಣೇ ಇರಲಿಲ್ಲ. ಸುಮಾರು 1,27,000 ಪದ್ಯಗಳನ್ನು ಬರೆದ. ನಮಗೆ ಚಲೋ ಕಣ್ಣದವ, ಒಂದು ಬರೆದಿದ್ದು ಓದಕ್ಕಾಗುವಲ್ಲ. ನಮಗೆ ಕಣ್ಣಿಲ್ಲಾರ್ದ ಮನುಷ್ಯ ಎಷ್ಟು ಜನ, ಕಣ್ಣಿರಲಾರ್ದವರು ನಮಗೆ ಕಣ್ಣೇ ಇಲ್ಲಂತ ಭಿಕ್ಷುಕರಾದರು. ನಮ್ಮ ಮಧ್ಯದಲ್ಲೊಬ್ಬ ಕಣ್ಣಿರಲಾರ್ದ ವ್ಯಕ್ತಿ ಆದ. ನನಗೆ ಕಣ್ಣಿರದೇ ಇದ್ದರೆ ನಾತು, ಕಣ್ಣಿರಲಾರ್ದವರಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ ಗವಾಯಿಗಳಾಗಿರಲಿಲ್ಲೇನೆ ಹೇಳಿ ನೀವು. ಬದುಕುವ ರೀತಿ ಎಷ್ಟು ಅದ್ಭುತ. 12ನೇ ಶತಮಾನದಲ್ಲಿ ಒಬ್ಬ ಶರಣ ಇದ್ದ, ಮರುಳ ಶಂಕರ ದೇವ. ಅವ ಮರುಳ ಶಂಕರ ದೇವ 12 ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೊಳಿ ಎಲೆ ಇರ್ತೈತಲ್ಲ, ಉಂಡ ಎಲೆ, ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ. 12 ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಸೇಕರಿಸಿ ಉಂಡು ಬದುಕಿದ ಮರುಳ ಶಂಕರ ದೇವ. 12 ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಒಂದು ದಿವಸ ಅಲ್ಲಮ ಪ್ರಭು ಬಂದು ನೋಡ್ತಾನ. ನೋಡಿ ಕಂಡೆನೊಂದು ಆಶ್ಚರ್ಯವ, ಮಾಣಿಕ್ಯ ಕಂಡೆ ಅಂತ. 12 ವರ್ಷ ಸೇವಾ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷತೆ. ಇದು ಮರುಳ ಶಂಕರ ದೇವರು. 12 ವರ್ಷ ಶರಣರ ಮಹಾಮನೆಯೊಳಗೆ ಅನ್ನದ ಅಗಳು ತೆಗೆದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ಹಂಗ ಮರುಳ ಶಂಕರ ದೇವ. ಅನ್ನದ ಕಣ
ಅನ್ನದ ಕಣ, ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರ್ದು ಅಂತ ಕಲಿಸಿದವ ಮರುಳ ಶಂಕರ ದೇವ. ಇದು ಶರಣ. ಇದು 12 ವರ್ಷ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ. ನೋಡಿ ನೀವು, ನಾವು ಒಂದು ಗುಡಿಗೆ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ, ತುಂಬ ಹೆಸರು ಹಾಕಿರ್ತೀವಿ, ಬೆಳಕ ಬರೋದಿಲ್ಲ ಆ ಗುಡ್ಯಾಗ. 12 ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಜೀವನವನ್ನು ಕಟ್ಟಿದ್ರು. ಏನೂ ಇರಲಿಲ್ಲ, ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ. ಅವರ ಬದುಕು ಎಷ್ಟು ದೊಡ್ಡದು, ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು, ಅವರ ಜೀವನ ಎಷ್ಟು ದೊಡ್ಡದು, ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ. ನಮ್ಮ ಜೀವನ ಬಹಳ ಸಂಕುಚಿತ, ನಮ್ಮ ಜೀವನ ದೊಡ್ಡದಲ್ಲ, ನಮ್ಮ ಜೀವನ ಬಹಳ ಸಣ್ಣದು. ನಮ್ಮದು ಅದೇ ಒಂದು 30-40 ಸೈಟ್. ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು 30-40 ಸೈಟ. ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನ, ಅದನ್ನು ಮುಗಿಯೋದ್ರೊಳಗನೆ ಅವ ಮನಿನ ಮಾರಿರ್ತಾನ. ಅದ ಒಂದು 30-40 ಸೈಟ. ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ ಮನೆ, ಮುಂದೊಂದು ಟಿ ವಿ ಹಾಲ, ಟಿ ವಿ ಮ್ಯಾಲೆ ಅವ್ರದ್ದು ಅವ್ರ ಮನೆಯವ್ರದ್ದು ಒಂದು ಫೋಟೋ, ಅವ್ರ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ತೆಗೆಸ್ಕೊಂಡಿದ್ದು ಒಂದು ಫೋಟೋ ಇಟ್ಟಿರ್ತಾನೆ. ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನೆ. ನಾವು ನೋಡಿ ಹೆಂಗೆ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗಂತ. ಅದ ಫೋಟೋನೂ ಓಡಿಸ್ತಿರ್ತಾನೆ ಅಷ್ಟ. ಇಷ್ಟ ನಮ್ಮ ಬದುಕು. ಆದರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು. ನಿಸರ್ಗ ಹೆಂಗೆ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು. ನೀವು ನೋಡಿ, ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ. ನಿಸರ್ಗ ಬದುಕುವ ರೀತಿ ಹೆಂಗ, ಪ್ರತಿ ಕ್ಷಣ ಕ್ಷಣ ಕಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ, ಕೊಟ್ಟು ಸಂತೋಷ ಪಟ್ಟಿದೆ ನಿಸರ್ಗ. ನೀವೊಂದು ಮೋಟ್ರ್ ಸೈಕಲ್ ಇದೆ, ನಿಮ್ಮ ಮೋಟ್ರ್ ಸೈಕಲ್ಲಿಗೆ ನೀವು ಡೀಸೆಲ್ ಫ್ಯೂಯಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು. ಆದರೆ ದೇವರು ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ, ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ, ಇದಕ್ಕೂ ಫ್ಯೂಯಲ್ ಬೇಕಲ್ಲ. ಗಾಳಿ, ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು. ಆದರೆ ದೇವರು ಎಷ್ಟು ದೊಡ್ಡಾತ ಅಂದ್ರೆ, ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ, ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ. ಅಂದರೆ ಇಡೀ ನಿಸರ್ಗ ಎದಕ್ಕೆ ಬದುಕಾಕತ್ತೈತಂದ್ರೆ, ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ. ನೀವು ಸ್ನಾನ ಮಾಡಿದ ಬಚ್ಚಲ ನೀರು ಹೋಗಲ್ಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ಆ ತೆಂಗಿನ ಗಿಡ ನೀವೇನು ಅದಕ್ಕೆ ಸಕ್ರೆ ನೀರು ಕೂಡಿಸಿ ಹಾಕಿಲ್ಲ, ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ತಾನು ಕುಡಿದಿದ್ದು ರಾಡಿ ನೀರ, ನಿಮಗೆ ಕೊಟ್ಟಿದ್ದು ಎಳೆನೀರ, ತಿಳಿನೀರ. ಇದು ನಿಸರ್ಗ. ಇದು ಒಂದು ಆಕಳಿರ್ತದೆ, ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ? ಆಕಳಿಗೆ ನಾವೆಲ್ಲ ಒಯ್ದು ಏನು ಕೊಟ್ಟಿವಿ? ಹುಲ್ಲು ಹಾಕಿವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸುರಿ ನೀರು ಹಾಕಿವಿ ಅದಕ್ಕೆ. ಆಕಳನ್ನ ತಾಟಿನೊಳಗೆ ಒಯ್ದು ನಾವು ಹಾಕಿದ್ದು ಮುಸುರಿ ನೀರು. ಆದ್ರೆ ಆಕಳ ಮನುಷ್ಯನಿಗಂತೈತಿ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದ್ರೆ, ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ, ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ. ನೀವು ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದೆ. ಒಬ್ಬ ದಾರಿಯೊಳಗೆ ಹೋಗ್ತಿದ್ದಂತೆ. ದಾರಿಯೊಳಗೆ ಹೋಗುವಾಗ ಹೋಗ್ತಾ ಇದ್ದ. ಬ್ಯಾಸಿಗೆ ದಿವಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು. ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು. ಮನುಷ್ಯ ಮಾವಿನ ಹಣ್ಣು ನೋಡಿ ಮನಸ್ಸು ಕೇಳಿಲ್ಲ, ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಒಗದ. ಅದು 2 ಹಣ್ಣು ಕೊಟ್ಟಿತು, ತಿಂದ. ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ, ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಒಗದ ಗಿಡಕ್ಕೆ, ಅದು ಮತ್ತೆ 2 ಹಣ್ಣು ಕೊಟ್ಟಿತು, ಮತ್ತೆ ತಿಂದ. ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ, ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣು. ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಗಿಡಕ್ಕೆ ಒಗದ, ಅವಾಗ ಅದು ಮತ್ತೆ 2 ಹಣ್ಣು ಕೊಟ್ಟಿತು. ಅವಾಗ ಮನುಷ್ಯ ಮಾವಿನ ಗಿಡದ ಹತ್ತಿರ ಹೋಗಿ ಗಿಡಕ್ಕೆ ಮಾತಾಡಿಸ್ದ. ಅಲ್ಲ, ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರೆ ನಮ್ಮಲ್ಲಿ. ನಿನಗೆ 3 ಸಲ ಕಲ್ಲು ತೊಗೊಂಡು ಒಗದಿನಲ್ಲ, ಮನಸ್ಸಿಗೆ ನೋವು ಆಗಲಿಲ್ಲೇನು? ಅವಾಗ ಮಾವಿನ ಗಿಡ ಹೇಳ್ತಂತ, ಏನು ನೀವು ಕಲ್ಲು ಒಗದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ. ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು, ಅವನ ಹಳೆ ಸ್ವಭಾವ ಏನು ಅಂದ್ರೆ, ಯಾರು ಎತ್ತರ ಬೆಳೀತಾರೆ, ಎತ್ತರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆದು ಅವನ ಹಳೆ ಸ್ವಭಾವ ಅಷ್ಟ ಇದು.
ಎತ್ತರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆಯೋದು ಅವ್ರ ಹಳೆ ಚಾಳಿ ಇದು. ನಾ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಯಾಕೆ ಹಚ್ಕೊಂಡಿಲ್ಲ ಅಂದ್ರೆ ನನ್ನ ತಾಯಿ ನನ್ನವ್ವ ನನಗೊಂದು ಮಾತು ಕಲಿಸ್ಯಾಳ. ಏನು ಕಲಿಸ್ಯಾಳ ಅಂದ್ರೆ, ಮಗ ನೀ ಬೆಳೆದು ದೊಡ್ಡವಾದಿ ಅಂದ್ರೆ, ನೀ ಎತ್ತರ ಬೆಳೆದಾಗ ನಿನಗೆ ಕಲ್ಲು ಒಗೆಯವ್ರು ಭಾಳ, ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ಒಗಿತಾರ, ಕಲ್ಲು ಒಗೆದವ್ರಿಗೆಲ್ಲ 2 ಚಲೋ ಹಣ್ಣು ಕೊಡು, ಸಾರ್ಥಕ ಆಗ್ತೈತೆ ಅಂತ ನಮ್ಮವ್ವ ಹೇಳಿ ಕಳಿಸ್ತಾಳೆ. ಇದು ನಿಸರ್ಗ ಕಲಿಸಿದ ಬದುಕಿನ ರೀತಿ ಇದು ಅಷ್ಟೆ. ಇಷ್ಟೆಲ್ಲ ನಿಸರ್ಗ ಕೊಟ್ಟೈತೆಲ್ಲ, ಇವ ಮನುಷ್ಯ ಏನು ಕೊಟ್ಟಾನೆ ಹೇಳಿ ನಿಸರ್ಗಕ್ಕೆ? ಬರೀ ನೀವು ಎಲ್ಲಿ ಹೋದರೂ ಸಹಿತ ಕೇಳ್ಯಾ ನೀವು ಅಷ್ಟೇ, ಕೊಟ್ಟಿಲ್ಲ ಏನು. ದೇವ್ರ ಗುಡಿಗೆ ಹೋದರೂ ಸಹಿತ ಹಂಗೆ ಬಂದ ಮನುಷ್ಯ ಅಲ್ಲೇವ. ದೇವ್ರ ಗುಡಿಗೆ ಹೋದರೂ ಕೇಳಿ ಬಂದವ. ದೇವ್ರ ಗುಡಿಗೆ ನಾವು ಇಷ್ಟು ಮಂದಿ ಹೋಗಿವೆಲ್ಲ, ಏನಾರ ಇಷ್ಟೆಲ್ಲ ಕೆರೆ ತುಂಬಿಸಿಯಪ್ಪ, ಅದಕ್ಕೆ ನಿನಗೊಂದಿಷ್ಟು ನಮಸ್ಕಾರ ಅಂತ ಹೇಳಿ ಬರೋಕ್ಕೆ ಹೋಗಿವೇನು? ಆರದ ಸೂರ್ಯ ಚಂದ್ರರಂಥ ದೀಪಗಳನ್ನು ಹಚ್ಚಿಯಪ್ಪ, ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಹೇಳಕ್ಕೆ ಹೋಗಿವೇನು? ಏನೂ ಇಲ್ಲ, ನಮಗೊಂದು ಲಕ್ಷ ಕೊಡು, ಕೋಟಿ ಕೊಡು ಅಂತ ಕೇಳಕ್ಕೆ ಹೋಗಿವಿ ನಾವು ಅಷ್ಟೆ. ಏನೂ ವ್ಯತ್ಯಾಸ ಇಲ್ಲ. ನೀವು ನೋಡಿ, ಗುಡಿ ಹೊರಗೂ ಒಂದಿಷ್ಟು ಮಂದಿ ಕುಂತಿರ್ತಾರೆ, ಗುಡಿ ಒಳಗೆ ಗುಡಿ ಹೊರಗೆ ಕುಂತವರು ಭಿಕ್ಷುಕರು. ಅವ್ರು ಏನು ಕೇಳ್ತಿರ್ತಾರೆ? 1 ರೂಪಾಯಿ ಕೊಡ್ರಿ, 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅಂತ ಅವ್ರು ಕೇಳ್ತಿರ್ತಾರೆ. ಇವಾಗ ಗುಡಿಯಾಗ ಹೋಗಿ ನನಗೆ ಕೋಟಿ ಕೊಡು, 2 ಕೋಟಿ ಕೊಡು ಅಂತ ಇವನು ಕೇಳ್ತಿರ್ತಾನೆ. ಅವರು ಭಿಕ್ಷುಕರೇ, ಒಳಗೆ ಕೇಳೋರು ಭಿಕ್ಷುಕರೇ. ವ್ಯತ್ಯಾಸ ಇಷ್ಟ, ಹೊರಗೆ 1 ರೂಪಾಯಿ 2 ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್, ಇವ್ರು ಕೋಟಿ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ಅಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಇಷ್ಟೇ. ದೇ ಆರ್ ಆಲ್ಸೋ ಬೆಗ್ಗರ್ಸ್, ವಿ ಆರ್ ಆಲ್ಸೋ ಬೆಗ್ಗರ್ಸ್. ಅವರು ಲೋಕಲ್, ಇವ್ರು ಇಂಟರ್ನ್ಯಾಷನಲ್, ಎಲ್ಲ ಕಾರ್ಪೊರೇಟ್ ಸ್ಟೈಲ್ ಬೆಗ್ಗಿಂಗ್ ಇದು. ಕೇಳೋರಷ್ಟೇ. ದೇವನ ಗುಡಿಗೆ ಮನುಷ್ಯ ಹೋಗುವುದು ಬರೀ ಕೇಳುವುದಕ್ಕಾಗಿ ಅಲ್ಲ. ದೇವನೇ, ನೀ ಏನು ಬದುಕು ಕೊಟ್ಟಿಯಲ್ಲಪ್ಪ, ಈ ಬದುಕು ಕೊಟ್ಟಿದ್ದಕ್ಕಾಗಿ ನಿನಗೊಂದು ಧನ್ಯವಾದ ಅಂತ ಹೇಳಲಿಕ್ಕೆ ಭಗವಂತನ ಗುಡಿಗೆ ಹೋಗಬೇಕು ಮನುಷ್ಯ. ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್. ಇದು ದೇವನ ಕೊಡುಗೆ ಈ ಬದುಕು. ಅದಕ್ಕಾಗಿ ಹೋಗುವುದು ಮನುಷ್ಯ.